ನಾವು ಪೊಳಲಿಗೆ ಹೋಗಲಿಕ್ಕೆ ರೆಡಿಯಾಗಿದ್ದೇವೆ. ಇವತ್ತು ಪೊಳಲಿಯಲ್ಲಿ ಶತಚಂಡಿಕಾ ಯಾಗ, ಹಾಗಾಗಿ ನಾವು ಹೊರಟಿದ್ದೇವೆ. ವರ್ಷ ಸ್ಕೂಲಿಗೆ ಹೋಗಿದ್ದಾನೆ, ಮಕ್ಕಳಿಗೆ ಸ್ಕೂಲಿಗೆ ರಜೆ ಕೊಡಲಿಲ್ಲ, ಹಾಗಾಗಿ ಮಕ್ಕಳು ಸ್ಕೂಲಿಗೆ ಹೋಗಿ ಆಯಿತು. ನಾವು ಯಕ್ಷಿತಾ ಮತ್ತು ಮೋಕ್ಷ ಎಲ್ಲ ಬರ್ತಾರೆ, ಒಟ್ಟಿಗೆ ಹೋಗ್ತಾ ಇದ್ದೇವೆ. ನೋಡಿ ಇವಳು ಕೂಡ ರೆಡಿ ಆದ್ಲು, ಬಾರ ರೆಡಿ ಆದ್ಲು, ಇನ್ನು ಹೊರಡುದು. ಇವತ್ತು ಗಾಡಿಯೆಲ್ಲ ಅಲ್ಲಿ ದೇವಸ್ಥಾನದ ಹತ್ತಿರ ಹೋಗ್ತಿರ್ಲಿಲ್ಲ. ಈ ಕಡೆ ಜಾತ್ರೆ ಇರುವ ಟೈಮಲ್ಲಿ ಇಲ್ಲಿ ಪಾರ್ಕಿಂಗ್ ಕೊಡ್ತಾರಲ್ಲ ಗದ್ದೆಯಲ್ಲಿ, ಆ ಗದ್ದೆಯಲ್ಲಿ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿಂದ ನಡೆದುಕೊಂಡು ಹೋಗಬೇಕು, ಸ್ವಲ್ಪ ನಡಿಲಿಕ್ಕೆ ಇರ್ತದೆ, ಒಂದು 5-6 ನಿಮಿಷ. ಹಾಗಾಗಿ ನೋಡಿ ಎಷ್ಟು ಜನ ಬಂದಾಗಿದೆ. ನಾವೀಗ 10 ಗಂಟೆ ಆಯ್ತು ಇಲ್ಲಿ ರೀಚ್ ಆಗುವಾಗ. 10ವರೆಗೆ ಪೂಜೆ ಮಂಗಳ ಆಗ್ತದೆ. ಈಗ ಇನ್ನು ನಡೆದುಕೊಂಡು ಹೋಗಬೇಕು. ಇವತ್ತು ಬಿಸಿಲು ಸ್ವಲ್ಪ ಕಮ್ಮಿ ಉಂಟು, ಒಂಥರ ಮೋಡ ಮೋಡ ಉಂಟು, ಮಳೆ ಬರುವ ಹಾಗೆ ಉಂಟು. ಮಳೆ ಬರ್ಬೋದೇನೋ ನೋಡಿ. ನಾವು ಬರುವಾಗ ಮಂಗಳ ಆಗ್ತಾ ಇತ್ತು, ಶತಚಂಡಿಕಾ ಯಾಗದ್ದು ಪೂಜೆ ಸಮಾಪ್ತಿ ಆಗ್ತಾ ಇತ್ತು. ಹಾಗಾಗಿ ಬೇಗ ಬೇಗ ಓಡಿಕೊಂಡು ಬಂದ್ವಿ. ನಾವು ಬರುವಾಗ ಸ್ವಲ್ಪ ಪೂಜೆ ಸಿಕ್ಕಿತ್ತು ನಮಗೆ ನೋಡಲಿಕ್ಕೆ. ಜನ ನೋಡಿ ತುಂಬಾ ಬಂದಿದ್ದಾರೆ. ನೀವು ಕೂಡ ಈ ಪೂಜೆಯನ್ನು ಕಣ್ಣು ತುಂಬಿಕೊಳ್ಳಿ. ನೋಡಿ ನಾನು ಸ್ವಲ್ಪ ವಿಡಿಯೋ ಹಾಕ್ತೇನೆ ಇಲ್ಲಿ. ಇಲ್ಲಿ ಅನ್ನಛತ್ರ, ಇಲ್ಲಿ ಫಲಾಹಾರ ಇರ್ತದೆ, ಬೆಳಗಿನ ಹೊತ್ತು ಫಲಾಹಾರ ಇರ್ತದೆ, ಆಮೇಲೆ ಊಟದ ವ್ಯವಸ್ಥೆ ಕೂಡ ಇರ್ತದೆ. ಫಲಾಹಾರಕ್ಕೆ ಅವಲಕ್ಕಿ ಮತ್ತು ಇದು ಸಜ್ಜಿಗೆ ಇತ್ತು, ಆಮೇಲೆ ಒಂದು ಸ್ವೀಟ್ ಇತ್ತು. ಹಾಗೆಯೇ ಇದು ದೇವಸ್ಥಾನಕ್ಕೆ ಬಂದಿರುವಂಥ ಹೊರಕಾಣಿಕೆ. ಶತಚಂಡಿಕಾ ಯಾಗ ಮತ್ತು ದೊಡ್ಡ ರಂಗ ಪೂಜೆ ಇತ್ತಲ್ಲ, ಅದಕ್ಕೆ ಹೊರಕಾಣಿಕೆ ಬಂದಿತ್ತು. ನೋಡಿ ಇದು ಹೊರಕಾಣಿಕೆ ಬಂದದ್ದು ಇಲ್ಲಿ ಇಟ್ಟಿದ್ದಾರೆ. ನೋಡಿ ಇಲ್ಲಿ ಪಾಕಶಾಲೆ, ಇಲ್ಲಿ ಅಡಿಗೆ ಆಗ್ತಾ ಉಂಟು. ಇಲ್ಲಿ ನೋಡಿ ಅನ್ನ ಮಾಡಿ ಹಾಕಿದ್ದಾರೆ. ನೋಡಿ ಈ ಅನ್ನಕ್ಕಿನ್ನು ಪೂಜೆ ಆಗಬೇಕು. ಮಧ್ಯಾಹ್ನದ್ದು ದೇವರ ಪೂಜೆ ಆದ ನಂತರ ಇಲ್ಲಿ ಅನ್ನಕ್ಕೆ ಪೂಜೆ ಆದ ನಂತರ ಅನ್ನ ಸಂತರ್ಪಣೆ ಇರ್ತದೆ. ಇಲ್ಲಿ ಪದಾರ್ಥ ಎಲ್ಲ ನೋಡಿ ಬೇಯ್ತಾ ಉಂಟು ದೊಡ್ಡ ದೊಡ್ಡ ಕಟಾರದಲ್ಲಿ. ನಾನು ಹೊರಗಡೆಯಿಂದ ಝೂಮ್ ಮಾಡಿ ವಿಡಿಯೋ ಮಾಡಿದ್ದು. ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಚೆಂದ ಮಾಡಿದರು. ಒಂದು ಸೈಡಲ್ಲಿ ಕುತ್ಕೊಂಡು ಊಟ ಮಾಡಲಿಕ್ಕೆ, ಇನ್ನೊಂದು ಸೈಡಲ್ಲಿ ಬಫೆ ಸಿಸ್ಟಮ್ ಇತ್ತು. ನಾವು ಮಕ್ಕಳೆಲ್ಲ ಇದ್ರಲ್ಲ, ಲಿಶು ಎಲ್ಲ ಇದ್ದಲ್ಲ, ಹಾಗಾಗಿ ಚೇರ್ಸ್ ಇತ್ತು ಖಾಲಿ, ಹಾಗಾಗಿ ಕುತ್ಕೊಂಡು ಊಟ ಮಾಡುವ ಅಂತ ಹೇಳಿ ಕುತ್ಕೊಂಡಿದ್ದೇವೆ. ಫ್ಯಾನ್ ನೋಡಿ ಅಂತ ಎಷ್ಟು ದೊಡ್ಡ ಫ್ಯಾನ್ ಹಾಕಿದ್ದಾರೆ. ಇದು ಸ್ಲೋ ಆಗಿ ತಿರುಗ್ತಾ ಇರುವಾದರೆ ಚೆಂದ ಗಾಳಿ ಬೀಸ್ತದೆ. ಇನ್ನು ಫಾಸ್ಟಾಗಿ ತಿರುಗಿದ್ರೆ ಅಲ್ಲಿಂದ ನಾವು ರಟ್ಟಿ ಹೋಗ್ಬೋದು ಗಾಳಿಗೆ. ಈಗ ಅನ್ನದಾನಕ್ಕೆ ಪೂಜೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ.
ಜನಸಾಗರ ನೋಡಿ. ಈಗ ಮಧ್ಯಾಹ್ನ ಒಂದು ಎರಡೂವರೆ ಆಗ್ತಾ ಬಂದು ಜನ ನೋಡಿ ಅಂತ 25,000 ಜನದ ವ್ಯವಸ್ಥೆ ಮಾಡಿದ್ರಂತೆ ಅನ್ನದಾನದ್ದು. ಆದರೆ ಜನ 30,000 ದಾಟಿದೆ ಅಂತ ಹೇಳ್ತಾರೆ ನೋಡಿ. ತುಂಬಾ ಕಷ್ಟ ಆಯಿತು, ಊಟ ಮಾಡಿ ಎದ್ದು ಆ ಕಡೆಯಿಂದ ಈ ಕಡೆ ಬರಲಿಕ್ಕೆ ನಮಗೆ ಕಷ್ಟ ಆಯಿತು. ಹಾಗೆಯೇ ಜಾತ್ರೆ ಅಂದರೆ ಸಂತೆ ಕೂಡ ಉಂಟಲ್ಲ, ಹಾಗಾಗಿ ಸಂತೆಯವರು ಕೂಡ ಬಂದಿದ್ರು. ಇದು ಬರಣಿ ಹೆಂಗ್ ಬೊಚ್ಚಿ ಯಾವ ಇಲ್ಲಡುಂಡು ಒಂದು ತುಲ್ಲದೆ ಆವು ಬೋಡುದೆ ಅವೆಂಕ್ ಬೋಡುದೆ ಗಿಜಿ ಗಿಜಿ ಇತ್ತ ಗಿಜಿ ಗಿತ್ತುಂಡ ಅಂದ್ರೆ ನಾವು ಸಣ್ಣದೊಂದು ಶಾಪಿಂಗ್ ಮಾಡಿದರೆ ಎಂತ ತಗೊಳ್ಳಿಲ್ಲ, ಮಕ್ಕಳಿಗೆ ಒಂದು ಸಣ್ಣ ಆಟಿಕೆ ಮತ್ತು ನನಗೆ ಗರಂ ಮಸಾಲೆ ಎಲ್ಲ ಇರ್ತದಲ್ಲ, ಲವಂಗ ಏಲಕ್ಕಿ ಅದೆಲ್ಲ 20 ರೂಪೀಸದ್ದು ಪ್ಯಾಕೆಟ್ ಇರ್ತದೆ, ಅದನ್ನು ತಗೊಂಡು ಮನೆಗೆ ಬಂದ್ವಿ ನಾವು. ಈಗ ಸಂಜೆ ಕೂಡ ಪೊಳಲಿಕ್ಕೆ ಬಂದಿದ್ದೇವೆ. ಸಂಜೆ ನಾನು, ನನ್ನ ಹಸ್ಬೆಂಡ್, ಮಗಳು ಮತ್ತು ಮಗ, ಅಂದರೆ ವರ್ಷ ಸ್ಕೂಲಿಗೆ ಹೋಗಿದ್ದಲ್ಲ ಮಧ್ಯಾಹ್ನ, ಹಾಗಾಗಿ ಅವನನ್ನು ಕರ್ಕೊಂಡು ಬಂದಿದ್ದೇವೆ. ಇವತ್ತು ಪ್ರೋಗ್ರಾಮ್ ಉಂಟು, ಸಂಜೆ ಭಕ್ತಿಗೀತೆ ಉಂಟು, ಹಾಗೆಯೇ ನಾಟಕ ಉಂಟು, ಗರುಡ ಪಂಚಮಿ ನಾಟಕ ಉಂಟು. ನಾವು ನಾಟಕ ಎಲ್ಲ ನೋಡಲಿಕ್ಕೆ ನಿಲ್ಲುವುದಿಲ್ಲ, ಹೋಗ್ತೇವೆ. ಈಗ ವರ್ಷವನ್ನೊಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಆಮೇಲೆ ಊಟ ಉಂಟು, ಅನ್ನದಾನ ಉಂಟಲ್ಲ, ಹಾಗಾಗಿ ಊಟ ಮಾಡಿ ಮತ್ತೆ ಹೋಗೋದು ಮನೆಗೆ. ನೋಡಿ, ಇದೇ ಬೆಳಗ್ಗೆ ಯಾಗಾದಂಥ ಜಾಗ ನೋಡಿ. ಕೆಂಡ ಈಗಲೂ ಉರಿತಾ ಉಂಟು, ಬೆಂಕಿ ಕೂಡ ಉಂಟು, ಒಳಗಡೆಯಿಂದ ಬೆಂಕಿ ಉರಿತಾನೇ ಉಂಟು ನೋಡಿ.
ಕಡೆ ಮಲ್ಲದೆತ್ತದ 30ಗೆ ಅಂಚಿನ ಕ್ಲಿಪ್ ದೆತ್ತೊಂದು ಇವತ್ತು ಜಾತ್ರೆಯಿಂದ ಉಂಟಲ್ಲ ಬರುವಾಗ ಒಂದು ಪುಟ್ಟ ಶಾಪಿಂಗ್ ಮಾಡಿದ್ದೇನೆ ಮಕ್ಕಳಿಗೆ ಅಂತ ಹೇಳಿ. ಇದು ಲಿಶಿಗೆ, ಇದು ನಮ್ಮ ಲಿಯಾನ್ಶಿಗೆ, ಲಿಶುಗೆ. ಇದು ವರ್ಷ ಹತ್ರ ಕೂಡ ಉಂಟು ಇದು, ಹಾಗಾಗಿ ವರ್ಷ ಹತ್ರ ಉಂಟಲ್ಲ, ಹಾಗಾಗಿ ಅವನಿಗೆ ಇಷ್ಟ ಆಗಿತ್ತು, ಅದಕ್ಕೆ ಅವನಿಗೆ ಕೂಡ ಒಂದು ತೊಗೊಂಡು ಬಂದೆ. ಇದಕ್ಕೆ ಎಂತ ಹೇಳೋದಾ, ಇದು ಹೀಗೆ ಬಾಯಲ್ಲಿ ಮ್ಯೂಸಿಕ್ ಮಾಡ್ತಾರಲ್ಲ ಅದು. ಆಮೇಲೆ ಇದು ವರ್ಷಗೆ ಒಂದು ಪಿಗ್ಗಿ ಬ್ಯಾಂಕ್, ಇದು ವರ್ಷಗೆ ಪಿಗ್ಗಿ ಬ್ಯಾಂಕ್ ಮನಿ ಹಾಕಲಿಕ್ಕೆ ಅಂತೆ ಅವನಿಗೆ. ಹಾಗೆಯೇ ಇದೊಂದು, ಇದು ಹೀಗೆ ರಿಂಗ್ ಹಾಕೋದು, ಇದು ನಾವು ಸಣ್ಣಗಿರುವಾಗ ಕೂಡ ಇತ್ತು ಇಂಥದ್ದು, ಹೀಗೆ ರಿಂಗ್ ಹಾಕೋದು. ಇದರಲ್ಲಿ ತುಂಬ ಆಟ ಆಡಿದ್ದೇವೆ. ಇದು ನಾವು ಸಣ್ಣಕ್ಕಿರುವಾಗ ಕೂಡ ಜಾತ್ರೆಗೆ ಬರ್ತಾ ಇತ್ತು. ಇದೊಂದು, ಆಮೇಲೆ ಇದೊಂದು ಪುಟ್ಟ ಇಯರಿಂಗ್ ನೋಡಿ ಅಂತೆ, ಇದು ನನಗೆ ಇಷ್ಟ ಆಯಿತು. ಇಂಥದ್ದು ತುಂಬ ಇತ್ತು, ಯಾವುದು ತೊಗೊಳ್ಳೋದು ಅಂತೇಳಿ ಆಗಲಿಲ್ಲ. ನಾನು ಇದೊಂದು ತೊಗೊಂಡೆ 30 ರೂಪೀಸಿಗೆ, ಚೆಂದ ಉಂಟಲ್ಲ. ಇದು ನೋಡಿ ಇದು ನೋಡಿ ಅಂತೆ, ಬಟರ್ಫ್ಲೈ ಉಂಟು, ಕಲರ್ ಲೈಟ್ ಆಗ್ತದೆ ನೋಡಿ. ಇದು ಈ ಬಟನಲ್ಲಿ ನಾವು ಹೇಗೆ ಬೇಕಿದ್ದು ಲೈಟಿಂಗನ್ನು ಮಾಡ್ಬೋದು ನೋಡಿ. ಇದು ನಮ್ಮ ಸಣ್ಣ ಲಿಶಿಕನಿಗೆ ಫೋಟೋಶೂಟ್ ಮಾಡುವ ಅಂತ ಹೇಳಿ ತಗೊಂಡದ್ದು. ಹಾಗೆಯೇ ಇದು ಕ್ಲಿಪ್ಸ್, ಇದು ನನ್ನ ಮಗಳು ತಗೊಂಡದ್ದು. ಇದಕ್ಕೆ 20 ಇದಕ್ಕೆ, ಇದು ಕೂಡ 20. ಇಷ್ಟೇ ಸಣ್ಣದೊಂದು ಶಾಪಿಂಗ್ ನಂದು.